ವೆಲ್ಕಮ್ ಟು RPSL ಫ್ಯಾಮಿಲಿ. ನಾನಿವತ್ತು ಸ್ಟ್ರಾಬೆರಿ ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಥರ ಮಕ್ಕಳಿಗೆ ಬೇಸಿಗೆ ಟೈಮಲ್ಲಿ ಮಾಡಿಕೊಡ್ತಾ ಇದ್ದರೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ. ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸ್ಟ್ರಾಬೆರಿನ ನೋಡಿ ನಾನು ತರಿಸಿಟ್ಕೊಂಡಿದ್ದೆ. ಇದು ಸ್ವಲ್ಪ ಹುಳಿ ಬರುತ್ತೆ. ಇದನ್ನು ಎಲೆ ಎಲ್ಲ ತೆಗೆದುಬಿಟ್ಟು ನಾನು ತೊಳೆದು ಇಟ್ಕೊಂಡಿದ್ದೀನಿ. ನಾನು ಒಂದು ಬಾಳೆಹಣ್ಣು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಸ್ಲೈಸ್ ಆಗಿ ರೌಂಡಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಮೊದಲೇ. ಇದಕ್ಕೆ ಒಂದು 4 ಸ್ಟ್ರಾಬೆರಿನ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಸ್ಟ್ರಾಬೆರಿ ಸ್ವಲ್ಪ ಹುಳಿ ಬರುತ್ತೆ, ಅದಕ್ಕೋಸ್ಕರ ಬಾಳೆಹಣ್ಣು, ಸ್ಟ್ರಾಬೆರಿ, ಇದ್ರ ಜೊತೆಗೆ ನಾನು ಒಂದು 8-10 ದ್ರಾಕ್ಷಿ, ಅದು ಸ್ವೀಟ್ ಇದೆ ದ್ರಾಕ್ಷಿ, ಅದು ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2ರಿಂದ 2.5 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಉದ್ದ ಗ್ಲಾಸಲ್ಲಿ ಹಾಲು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಕಲ್ಲು ಸಕ್ಕರೆ ಅಂತೀವಲ್ಲ, ಅದು ಕೂಡ ಹಾಕಿ ಇದನ್ನು ನಾನು ಈಗ ರುಬ್ಕೊತಾ ಇದ್ದೀನಿ. ಕಲ್ಲು ಸಕ್ಕರೆನ ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನೋಡಿ ತೋರಿಸಿದ್ದೀನಿ. ಅದು ದಪ್ಪ ದಪ್ಪ ಇದ್ದರೆ ಸ್ವಲ್ಪ ಜಾರಿಗೆ ಇದಾಗುತ್ತೆ ಅಂತ ಫಸ್ಟಿಗೆ ನಾನು ಪುಡಿ ಮಾಡಿ ಇಟ್ಕೊಂಡು ಈಗ ನಾನು ರುಬ್ಕೊತಾ ಇದ್ದೀನಿ ಹಾಕಿ. ನೋಡಿದ್ರಲ್ಲ, ಪಿಂಕ್ ಕಲರಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಜ್ಯೂಸ್ ಕೂಡ ಟೇಸ್ಟು ತುಂಬಾ ಚೆನ್ನಾಗಿದೆ. ನೋಡಿ, ಜ್ಯೂಸು ರೆಡಿಯಾಗೋಯಿತು. ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ. 1.5 ಗ್ಲಾಸಷ್ಟು ಜ್ಯೂಸ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.